ನಾನಾಗಲೇ ತಮಗೆ ಹೇಳಿದೆ, ಈ ವೀರೇಶ್ವರ ಪುಣ್ಯಾಶ್ರಮದ ಮೂಲಕರ್ತೃಗಳು 3 ಜನ ಅಂತ. ಒಬ್ಬರು ಕುಮಾರಸ್ವಾಮಿಗಳು, ಪಂಚಾಕ್ಷರಿ ಗವಾಯಿಗಳು, ಗಾನಯೋಗಿ ಪುಟ್ಟರಾಜ ಗವಾಯಿಗಳು. ಆ 3 ಜನರನ್ನು ನಾವು ಅನುಸಂಧಾನ ಮಾಡಬೇಕಿದ್ರೆ ಈ ಮಂಟಪಕ್ಕೆ ಬರಬೇಕು. ಅವರ 3 ಗದ್ದುಗೆಗಳನ್ನು ನಾವಿಲ್ಲಿ ಕಾಣಬಹುದು. ಭಕ್ತರು ಬಂದು ಅವರನ್ನು ಅನುಸಂಧಾನ ಮಾಡ್ತಾರೆ. ನಾವು ಕೂಡ ಈಗ ಆ ಗದ್ದುಗೆ ಹತ್ತಿರ ತೆರಳಿ ಅವರ ದರ್ಶನವನ್ನು ಮಾಡೋಣ. ಬನ ಬನ ಢೂಂಡನ ಜಾ, ಓ ಬನ ಬನ ಢೂಂಡನ ಜಾ, ಓ ಗೀತ ಹೋ. ತ್ರಿಮೂರ್ತಿಗಳ ಸ್ವರೂಪದಂತಿರುವ ಈ 3 ಗದ್ದುಗೆಗಳು ಭಕ್ತರ ಪಾಲಿನ ಮೋಕ್ಷಧಾಮ. ಕೃಷ್ಣ ಮುರಾರಿ ಬನ ಬನ ಢೂಂಡನ ಜಾ, ಓ ಬನ ಬನ ಢೂಂಡ. ಇವರ ಅನುಗ್ರಹದಿಂದಲೇ ಬದುಕು ಕಂಡವರದೆಷ್ಟು ಮಂದಿಯೋ. ಪುಟ್ಟಯ್ಯನವರಿದ್ದಾಗಲಂತೂ ಲೆಕ್ಕವಿರದಷ್ಟು ಅಂಧರ ಬದುಕಿಗೆ ಬೆಳಕನ್ನು ತೋರಿದ್ದರು. ಕಣ್ಣಿಲ್ದವರಾಗಿ ಹುಟ್ಟಿ ಕಣ್ಣಿದ್ದವರಿಗೆ ಕಣ್ಣು ಕೊಟ್ಟವರು ಅಂತ. ಅವರು ಕಣ್ಣಿಲ್ದವರಾಗಿ ಹುಟ್ಟಿದ್ರು ಕಣ್ಣಿದ್ದವರಿಗೆ ಕಣ್ಣು ಕೊಟ್ಟವರು ಅವರು. ಏನ್ರಿ ಇದು ನಮ್ಮಂಥವ್ರಿಗೆ ತಿಳಿಯೋದಿಲ್ಲ. ಅಂಥ ಉದಾತ್ತ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಅವರ ವ್ಯಕ್ತಿತ್ವ ತಿಳಿತದೆ. ನಾವೇನೋ ನಮ್ಮಷ್ಟು ತಿಳಿದಷ್ಟು ನಾವು ಅಷ್ಟು ಮಾತಾಡ್ತೀವಿ. ಬಹಳ ದೊಡ್ಡವರು ಅವರು. ಪುಟ್ಟಜ್ಜನವರ ಗರಡಿಯಲ್ಲೇ ಕಲಿತಂಥ ಈ ವೆಂಕಟೇಶ್ ಕುಮಾರ್ ಅವರು ಅಜ್ಜನವರನ್ನು ಅನನ್ಯ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾರೆ. ಅಜ್ಜನವರ ಅನುಗ್ರಹದಲ್ಲಿ ಬೆಳಗಿದಂಥ ಇಂಥ ಕಲಾವಿದರು ಅದೆಷ್ಟು ಮಂದಿಯೋ. ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳ ಗದ್ದಿಗೆ ಪ್ರಭಾವ ಇಷ್ಟದಲ್ಲ. ನಾವು ಸಂಗೀತ ಕಲ್ತವ್ರು ನಡ್ಕೊಳ್ಳೋದು ಮುಖ್ಯ ಅಲ್ಲ. ಏನು ತಿಳಿದೇ ಇದ್ದವರು, ಸಂಗೀತ ಸಾಹಿತ್ಯ ಸಂಸ್ಕೃತಿ ಏನು ಗೊತ್ತಿರದೇ ಇದ್ದವರು ಸಹ ಇಡೀ ಜನವೇ ಬಂದು ಗದ್ದಿಗೆ ದರ್ಶನ ತೊಗೊಂಡು ಅವ್ರಿಗೇನು ಬೇಕಂದ್ರೆ ಪಡ್ಕೊಂಡು ಹೋಗ್ತಾರೆ, ಫಲ ಪಡ್ಕೊಂಡು ಹೋಗ್ತಾರೆ. ಅಂತಹ ಜಾಗೃತ ಸ್ಥಾನ ಇದು. ಇಂಥ ಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಎಲ್ಲ ಬಡ ಮಕ್ಕಳು ಉದ್ಧಾರ ಆಗ್ತಾರೆ ಇಲ್ಲಿ. ಸಾವಿರಾರು ಮಂದಿ ಸಂಗೀತಗಾರರು, ಸಾವಿರಾರು ಮಂದಿ ಕೀರ್ತನಕಾರರು, ಸಾವಿರಾರು ಮಂದಿ ಪುರಾಣಿಕರು, ಸಾವಿರಾರು ಮಂದಿ ನಾಟಕಕಾರರು, ಸಾವಿರಾರು ಮಂದಿ ವಿದ್ಯಾರ್ಥಿಗಳು, ವೈದಿಕರು ಇವತ್ತು ಜೀವನ ಅವ್ರ ಹೆಸರು ಹೇಳಿ ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ಬಡ ವಿದ್ಯಾರ್ಥಿಗಳು. ಅವ್ರ ಹೆಸರು ಹೇಳಿ ದೀಪ ಹಚ್ಬೇಕು ನಾವು. ಅನಾಥರಿಗೆ, ಅಂಧರಿಗೆ, ದಿಕ್ಕಿಲ್ಲದವರಿಗೆ ಈ ಆಶ್ರಮವೇ ಮಹದಾಶ್ರಯ. ಏನನ್ನೂ ನಿರೀಕ್ಷಿಸದೆ ಮಕ್ಕಳನ್ನಿಟ್ಟುಕೊಂಡು ಅವರಿಗೆ ಓದು, ವಸತಿ, ಊಟ ಎಲ್ಲವನ್ನೂ ಕಲ್ಪಿಸಿ ಅವರ ಬದುಕಲ್ಲಿ ಉಜ್ವಲ ಭವಿಷ್ಯದ ಬೆಳಕನ್ನು ಹೊತ್ತಿಸುತ್ತಿದೆ ಈ ಪುಣ್ಯಾಶ್ರಮ. ಸರಿಗಮ ಪದನಿ ಸಾವಿರದ ಶರಣು. ಹಲವಾರು ಮಂದಿಗೆ ಶಿಕ್ಷಣ, ಸಂಗೀತ ಎಲ್ಲವನ್ನು ಕೊಟ್ಟವರು ಮತ್ತು ಶಿಕ್ಷಣ ಅಂಧರ ಶಿಕ್ಷಣ ಸಂಸ್ಥೆ ಅಜೀವ ಅಧ್ಯಕ್ಷರು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು ಸುಮಾರು 14-15 ಶಿಕ್ಷಣ ಸಂಸ್ಥೆಯನ್ನು ತೆಗೆದಂಥವರು. ಇವರ ಜೊತೆ ಬಂದ ಭಕ್ತರಿಗೂ ಆಶ್ರಮದಲ್ಲಿ ದಾಸೋಹದ ವ್ಯವಸ್ಥೆ ಇದೆ. ಇಲ್ಲಿ ಪ್ರತಿನಿತ್ಯ ಅನ್ನ ದಾಸೋಹ, ಜ್ಞಾನ ದಾಸೋಹ, ಈ ರೀತಿ ಒಳಗೆ ದಾಸೋಹದೊಳಗೆ ಸುಮಾರು 3 ದಾಸೋಹ ಅಂತಾರೆ. ಆ ರೀತಿ ಒಳಗೆ ಇಲ್ಲಿ ಇವತ್ತಿಗೆ ಜಾತಿ ಭೇದ ಕುಲ ಗೋತ್ರ ಯಾವುದೂ ಇಲ್ಲಿ ಎಣಿಸಿಲ್ಲ. ಪಂಡಿತ ಪಾಮರ ಪ್ರೇಮದ ಸೇತು. ಹೀಗೆ ಅಪೂರ್ವ ಆಶ್ರಮವನ್ನು ಕಟ್ಟಿ ಹೋದ ಪುಟ್ಟಜ್ಜನವರು ಕರ್ನಾಟಕದ ಪಾಲಿಗೆ ಮರೆಯದ ಮಾಣಿಕ್ಯ. ಇವರ ನಂತರ ಇಲ್ಲಿ ಪಟ್ಟವನ್ನು ಅಲಂಕರಿಸಿರುವವರು ಕಲ್ಲಯ್ಯ ಸ್ವಾಮಿಗಳು. ಕಣ್ಣಿದ್ದು ಕುರುಡರಾಗಿರುವಂಥ ಪ್ರಪಂಚದಲ್ಲಿ ಕಣ್ಣಿಲ್ಲದೆಯೂ ನಂಬಿದವರನ್ನು ಬೆಳಕಿನ ಕಡೆ ನಡೆಸಬಲ್ಲಂಥ ಯೋಗಿಗಳನ್ನು ಸ್ಮರಿಸುವುದೇ ಶಿವಸ್ಮರಣೆ. ಸಂಗೀತವೇ ಬದುಕು, ಸಂಗೀತವೇ ಉಸಿರು, ಸಂಗೀತವೇ ಆ ಪರಶಿವ ಅಂತ ಬದುಕಿದವರು ಗಾನಯೋಗಿ ಪುಟ್ಟರಾಜ ಗವಾಯಿಯವರು. ಅವರು ಸಂಗೀತ ಜ್ಯೋತಿಯನ್ನು ಹೊತ್ತಿಸಿ ಹಲವಾರು ಮಕ್ಕಳಿಗೆ ಆ ಪ್ರಭೆಯ ಬೆಳಕನ್ನು
ಅವರ ಬದುಕಿಗೆ ಹೊತ್ತಿಸಿದವರು. ಈ ಹೊತ್ತಿಗೂ ಕೂಡ ಹಲವಾರು ಮಕ್ಕಳು ಆ ಸಂಗೀತ ಜ್ಯೋತಿಯನ್ನು ಹೊತ್ತಿಸಿ ಅದರಲ್ಲಿ ಆ ಪರಬ್ರಹ್ಮನನ್ನು ಕಾಣ್ತಾ ಇದ್ದಾರೆ. ಇಂಥ ಒಂದು ವಿಶಿಷ್ಟವಾದ ಮಠದ ದರ್ಶನ ಈ ಹೊತ್ತಾಯಿತು. ಮುಂದಿನ ವಾರ ಮತ್ತೊಂದು ಮಠ ಮತ್ತೋರ್ವ ಸಂತರನ್ನು ಭೇಟಿಯಾಗೋಣ. ನಮಸ್ಕಾರ.